ಏ ಮನಿಯಾಳ, ಯಾಕೆ ನನ್ನ ಮಗಳ ಮೈ ಮೇಲೆ ಬಂದಿ ನೀನು? ನಿನ್ನ ಕಾಲು ಬೀಳ್ತಾನಪ್ಪ, ಹೋಗಿಲ್ಲಿಂದ ಮೊದಲು ನೀನು. ಇಲ್ಲೋಡ, ಹೋಗ್ಲಿಲ್ಲ ಹೋಗ್ಲಿಲ್ಲ ಮತ್ತೆ ನೋಡು, ನನಗೆ ಗೊತ್ತೈತಿ ನಿನ್ನ ಹೆಂಗೆ ಹೋಗಿಸ್ಬೇಕು ಅಂತೇಳಿ, ಹೆಂಗೆ ಇಲ್ಲಿಂದ ಕಳಿಸ್ಬೇಕಂತ ನನಗೆ ಗೊತ್ತೈತಿ. ಅತ್ತೆ ಅತ್ತೆ ನಂಗೆ ಮದುವೆ ಮಾಡ್ಸತ್ತೆ, ನಾ ಈಕಿನ ಮದುವೆ ಆಗ್ಬೇಕಂತದೇನತ್ತೆ. ಅತ್ತೆ ನೀ ಬ್ಯಾಡ ಅಂದ್ರೆ ನಾ ಬಿಡೋದಿಲ್ಲ. ಏಯ್ ಏನ ಮದುವೆ ಮಾಡಿಸ್ಬೇಕಾ? ಸತ್ತ ಆತ್ಮಾಗಿ ನೀ ಸತ್ ದೇವ್ ಆದವನ್ನ ಸುಡ್ಗಾಡ್ ಸೇರ್ದೇವಂಗು ನನ್ನ ಮಗಳನ್ನ ಸುಡ್ಗಾಡ್ದಾಗ ಬಿಡ್ಲ ನಾನು? ಇಲ್ಲಡ, ನೀ ಹೇಳಾಕತ್ತೇನೆ ಕೇಳ, ನೀ ನನ್ನ ಮಗಳ ಸುದ್ದಿಗೆ ಬಂದು ಚಲೋ ಇರಂಗಿಲ್ಲ ಮತ್ತೆ ನಾ ಹೇಳಾಕತ್ತೇನೆ. ಅತ್ತೆ ಅತ್ತೆ ಬ್ಯಾಡತ್ತೆ, ಮದುವೆ ಮಾಡಿಸತ್ತೆ ಅತ್ತೆ, ನಂಗೆ ಬೇಕತ್ತೆ ಅತ್ತೆ. ದೇವ್ರೆ, ಅಲ್ಲ ನಾನು ನಿನ್ನ ಕೇಳಿದ್ರೆ ಏನು ಇಲ್ಲ ಅಂತದೆಲ್ಲ ಅಂತಂದೆಲ್ಲ ನೀನು. ಓ ಯವ್ವ, ನನಗೂ ಕೇಳಾಕತ್ತಿತ್ತು ಬಿಡ ಯವ್ವ, ಶಬ್ದ ಆತಾಗ ಮಾರಿ ಮಣ್ಣಾಗ ಅಡಗಾಕಿದ್ದಕ್ಕ ಹೊಲಕೊಟ್ಟ ಬಾಡ್ಯ ಸತ್ರು ಬಿಡವಲ್ಲಲ್ಲ ಇವ ಅಂತ ಅನ್ಕೊಂಡೆ ನಾನು. ಆದ್ರೆ ಏನು ಮಾಡಲಿ ಹೇಳ ಯವ್ವ, ಹುಡುಗಿ ದೇವ್ ಹಿಡ್ದೈತಿ ಅಂತ ಗೊತ್ತಾದ್ರೆ ಯಾರು ಲಗ್ನ ಹಾಕಾರ ನನ್ನ ಮಗಳನ್ನ? ಯಾರು ಲಗ್ನ ಹಾಕಾರ ನೀನೇ ಹೇಳಿ ನೋಡೋಣ. ಹಾಗಾಗಿ ಹೆದರಿ ಬ್ಯಾಡ್ತಿಗೆ ಯಾಕೆ ಬೇಕತ್ತಾಗಂತೇಳ ಎಲ್ಲಿ ಉಸಲ್ ಬಿಡಕ್ಕೆ ಹೋಗ್ಲಿಲ್ಲ. ಆದ್ರೆ ಈ ಬಾಡ್ಯ ಗಂಟ ಬಿದ್ದಾನ ಯವ್ವ ನನ್ನ ಮಗಳಿಗೆ. ನಾ ಏನು ಮಾಡಲಿ ಯವ್ವ? ಅತ್ತೆ ನಾನು ಮದುವೆ ಮಾಡ್ಸತ್ತೆ. ನೋಡಪ್ಪ, ನೀನ್ ಈ ರೀತಿ ಮೈ ಮ್ಯಾಗ ಬರೋದೆಲ್ಲ ಚಂದ ಅಲ್ಲಿದ. ಏನ ಸತ್ ದೆವ್ವ ಆದ್ಮೇಲೆ ನೀನ್ ಈ ರೀತಿ ಮೈ ಮ್ಯಾಗ ಬರೋದು ಥೋ. ನೋಡಪ್ಪ, ಇದೆಲ್ಲ ಇದು ವಿರೋಧ ಇದೆ ಎಲ್ಲ, ಹಿಂಗೆಲ್ಲ ಮಾಡಬಾರ್ದು ಹಿಂಗೆಲ್ಲ ನೀನ. ಏನದ? ತಡಿ ತಡಿ ತಡಿ, ನಿಂದ್ರ ಕುಂದ್ರಿಲ್ಲ. ನೋಡಪ್ಪ, ಅವ್ರೇನ್ ನಿನ್ನ ಕೊಲ್ಬೇಕಂತ ಇದು ಮಾಡಿರಕಿಲ್ಲ. ಕುಡಿದ ನಿಷೇಧಾಗ ಏನಾದ ಗಾಡಿ ಹೆಚ್ಚು ಕಮ್ಮಿ ಹಿಂಗ ಬಂದು ನಿನ್ನ ಲಾರಿ ಕೆರಿಗೆ ಉಳ್ಳಿ ಬಿದ್ದಿರ್ಬೋದು. ಆದ್ರೆ ನಿನ್ನ ಕೊಲ್ಲಬೇಕನ್ನೋ ಉದ್ದೇಶ ಅವ್ರಿಗೇನು ಇರ್ಲಿಲ್ಲ. ನೋಡಪ್ಪ, ಏನ ದೇವ್ರು ನಿಂದೊಂದು ಆಯಸ್ ಕಡಿಮೆ ಇತ್ತು, ಏನೋ ತೀರ್ಕೊಂಡ್ಬಿಟ್ಟು. ಈಗ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಂಗಲ್ಲ, ತಪ್ಪೈತಿ. ಆದ್ರೆ ಈಗ ತೀರ್ಕೊಂಡ್ಮೇಲೆ ಏನಪ್ಪ, ಮನುಷ್ಯನ ಜೋಡಿ ಬಾಳೆ ಮಾಡಕ್ಕಾಕತಿ ಹೊರತು ಆತ್ಮ ಜೋಡಿ ಅಲ್ಲ. ಅದು ನಿನಗೂ ಗೊತ್ತೈತಿ. ಈಗ ನೀನು ಈ ಹುಡುಗಿ ಮೈಯಾಗಿ ಈ ರೀತಿ ಬಂದು ಬಾಳೆ ಹಾಳು ಮಾಡೋದು ಚಲೋ ಅಲ್ಲ. ನಾ ಹೇಳೋದಾದ್ರೆ ನೀನು ಮೊದಲು ಇಲ್ಲಿಂದ ಹೋಗ. ಏನ ಆ ಹುಡುಗಿ ಬಾಳೆ ಹಾಳು ಮಾಡಬೇಡ. ನೀ ಸತ್ ದೇವಾಗಿಯಲ್ಲ, ನಿನ್ ಜೋಡಿ ನನ್ ಮಗಳ ಹೆಂಗ್ ಬಾಳೆ ಮಾಡ್ಬೇಕು? ಅಯ್ಯೋ ದೇವ್ರೆ, ಅಲ್ಲ ಮತ್ತೆ ನಮ್ಮ ನಿಂತಲ್ ಬಂದ್ ಯಾಕೆ ಕಾಟ ಕೊಡ್ತಿದ್ದಿ? ಅದ್ರ ಸೌಂಡ್ ಗಿಂಡು ಎಲ್ಲ ನಮ್ಗೆ ಹೆಂಗಿರ್ಬೇಕು? ನಾವು ಬಾಳೆ ಮಾಡಕ್ ನಮ್ಗೆ ಎದಕ್ ಬರ್ತಿತ್ತ? ನನ್ ಬಾಳೆ ಹಾಳಾತು. ನಾ ಮದುವೆ ಆಗ್ಬೇಕಂತ ಮಾಡಿದ್ದೆ, ನಾನು ಮದುವೆ ಆಗಕ್ ಬಿಡ್ಲಿಲ್ಲ. ಅದಕ್ಕ ಬರ್ತಿದ್ದೆ. ನೀವೆಲ್ಲರೂ ಸೇರಿ ನನ್ನಿಕ್ಕಿ ಜೋಡಿ ಮದುವೆ ಮಾಡ್ಲಿಲ್ಲ. ನಾನಂತರೂ ನಿಮ್ಮ ಯಾರನ್ನು ಬಾಳೆ ಮಾಡಕ್ ಬಿಡೋದಿಲ್ಲ. ನೀವ್ಯಾರು ನೆಮ್ಮದಿಯಾಗಿರೋದಿಲ್ಲ. ನಾನು ಮದುವೆ ಆಗ್ಬೇಕಿನ್ನ. ನಾನು ಈಕಿನ್ನ ಮದುವೆ ಆಗೋದು. ನಾ ಯಾರ ಜೋಡಿ ಈಕಿನ ಲಗ್ನ ಆಗಕ್ ಬಿಡೋದಿಲ್ಲ. ಈಕಿ ಯಾರನ್ನ ಲಗ್ನ ಆದ್ರೂ ಈಕಿನ ನೆಮ್ಮದಿಯಾಗಿ ಬಾಳೆ ಮಾಡಕ್ ಬಿಡೋದಿಲ್ಲ. ಈಕಿ ಒಂದು ಹಿಂಗ ಇರ್ಬೇಕು, ಇಲ್ಲ ನನ್ನ ಲಗ್ನ ಆಗ್ಬೇಕು. ನಾ ಈಕಿನ ಬಿಡೋದಿಲ್ಲ. ಅಯ್ಯೋ ದೇವ್ರಿ, ಹಂಗ್ ಮಾಡ್ಬೇಡಪ್ಪ, ಹಂಗ್ ಮಾಡ್ಬೇಡ ಪಾಪ. ಏನ ಎಲ್ಲರ ಒಂದ್ ಬತ್ತಲೆ ಚಂದಿರ್ಲಿ ಅಂತ ಆಸೆ ಪಡು, ಹಿಂಗ ಕೆಟ್ಟ ಹೊಲಸ್ ಬುಗುಣ ಮಾಡ್ಬೇಡ. ಏಯ್, ನನ್ ಜೋಡಿನ ಇರ್ಬೇಕಿ, ಬ್ಯಾರೆ ಹೆಂಗಿರ್ತಾಳಕಿ? ನನ್ ಜೋಡಿನ ಇರ್ಬೇಕಿ. ಅತ್ತಿ, ಆಕಿ ನಾನ್ ಹೆಂಡತಿ ಆಗಕಿ, ಯಾರ್ ಹೆಂಡತಿ ಆಗಕ್ಕೂ ನಾ ಬಿಡೋದಿಲ್ಲ. ಆಕಿ ನನ್ನ ಲಗ್ನ ಆಗಬೇಕು. ಅಯ್ಯೋ ದೇವ್ರೆ, ಮೈಯಂದ್ ಹೋತ್ ಕಾಣ್ತತಿ. ಈಗೇನು ಮಾಡ್ತೀರ್ರಿ?
ಸುಶೀಲಕ್ಕರ ಈಗ ಏನು ಮಾಡ್ಬೇಕಂತ ಮಾಡೀರಿ? ಅಯ್ಯೋ ದೇವ್ರೆ, ನಾ ಏನು ಮಾಡಲಿ ರೀ ಗೌಡ್ರೆ, ನಾನು ಏನು ಮಾಡಲಿ? ಹಿಂಗಾದ್ರೆ ಹೆಂಗೆ ಬಾಳೆ ಮಾಡೋದ್ರಿ ಗೌಡ್ರೆ? ನನ್ನ ಮಗಳು ಬಾಳೆ ಹಾಳಾತಲ್ಲಪ್ಪ. ಏನಿದಪ್ಪ ವಿಚಿತ್ರ ಆಗಿ ಕೂತ್ಬಿಡ. ಸತ್ರು ಮನುಷ್ಯರ ಮ್ಯಾಗಿರೋ ಆಸೆ ಹೋಗಲ್ಲ ಅಂತಂದ್ರೆ ಇದು ಹೆಂಗದ? ನಮ್ಮಪ್ಪ ಪರಮಾತ್ಮ ದೇವರು ಎಂಥ ಒಂದು ಏನೇ ಇರಲಿ ಅದು ಒಂದು ಸಾವು ಅನ್ನೋ ಒಂದೇ ಒಂದು ಇದರಿಂದ ಎಲ್ಲ ಬಿಡಿಸ್ಬಿಡ್ತಾನ ಅಂಥದ್ದು. ಹಾಂ ಗೌಡ್ರೆ, ಈಗ ಏನು ಮಾಡೋದೀಗ? ಹೆದರ್ಬೇಡ ತಡಿವ, ಹೆದರ್ಬೇಡ. ಯಾವ್ದಾರ ಒಬ್ರು ಪೂಜಾರ್ ಕರ್ಸಿ ಪೂಜೆ ಮಾಡೋದೈತಿ, ಮತ್ತೇನೈತಿ? ಪೂಜೆ ಮಾಡಿಸಿ ಶಾಂತ ಮಾಡಿಸಿ ಎಲ್ಲ ಮುಗಿಸಿ ಅವ್ನ ಕಾರ್ಯ ಏನೈತಿ ಎಲ್ಲ ಮುಗಿಸಿ ಇದು ಕರ್ಮಂತ್ರ ಕಳೆದು ದೌಡೊಂದು ಲಗ್ನ ಗಿಗ್ನ ಮಾಡ್ಬಿಡು. ಏನು ಅದು ಹೋಗ್ಲಿ ಗೌಡ್ರೆ, ಹಿಂಗೆ ನನ್ನ ಮಗಳಿಗೆ ದೇವ್ ಹಿಡ್ದಿತ್ತು ಅಂತೇಳಿ 4 ಮಂದಿಗೆ ಗೊತ್ತಾದ್ರೆ ಯವ್ವ ದೇವ್ರೆ, ಊರಾಗ ತಲೆ ಎತ್ಕೊಂಡು ಅಡ್ಡಾಡಕತ್ತೇನ್ರಿ ಗೌಡ್ರೆ. ಯಾರು ನನ್ನ ಮಗಳ ಲಗ್ನಕ್ಕಾರ? ಏನಾಗಲ್ಲ ಬಿಡವ, ಏನಾಗಲ್ಲ. ನಾವೆಲ್ಲ ಸರ್ವೇ ಸಾಧಾರಣ ಹಂಗೆ ಬಂದು ಹಿಂಗೆ ಹೋಗವ ಅಂದ್ರೆ ತಿಳ್ಕೊಂಡಂತವ್ರು ಯಾರು ಅದನ್ನ ಮುಂದುವರ್ಸಕ್ಕೆ ಹೋಗಲ್ಲ. ತಲೆ ಕೆಡಿಸ್ಕೊಬೇಡ. ಅಯ್ಯೋ ದೇವ್ರೆ, ಈ ಬಡ್ಯಾನ ಅಂತ ಗೊತ್ತಾತಲ್ಲ ಇನ್ಮ್ಯಾಗಾರ ಭಾಳ ಕೆಟ್ಟ ಹುಷಾರಿರ್ಬೇಕವ. ಹಿಂಗಾದ್ರೆ ಹೆಂಗೆ ಬಾಳೆ ಮಾಡೋದತ್ತ ತೀರ? ಸತ್ರು ಮನುಷ್ಯ ಬಿಡೋದಲ್ಲ ಅಂತಂದ್ರೆ ತೀರ ಅದು ಹೆಂಗೆ? ಅಯ್ಯೋ ದೇವ್ರೆ, ನನ್ನ ಮಗಳು ಕೊಡಲ್ಲ ಅಂದಿದ್ನೇ ಯವ್ವ. ನನ್ನ ಮಾವ ನನ್ನ ಗಂಡಗದು ಹೇಳಿ ನನಗೂ ತಲೆ ಹಿಡಿಸಿ ಲಗ್ನ ಮಾಡ್ಕೋತೇನೆ ಅಂದು ತಲೆ ಹಿಡಿಸಿ ಮಾಡ್ಕೊಂಡಿದ್ದು. ಇಳೆ ಮುಗಿದಿತ್ತು, ಲಗ್ನ ಆಗೋದ್ರಾಗಿತ್ತು, ಅಷ್ಟ್ರಾಗ ಇಷ್ಟೆಲ್ಲ ಆತು. ಕೈ ಬಿಡ್ಬೇಕಾ ಮನುಷ್ಯ? ಏನು ಮಾಡೋಕ್ಕಾಕತ್ತೆ ಹೇಳು? ಅಯ್ಯೋ ದೇವ್ರೆ, ನಾನಂತ್ರ ಫೋನ್ಯಾಗ ರಿಕಾರ್ಡಿಂಗ್ ಮಾಡ್ಕೊಂಡಿದ್ನೇವ ಚೀರೋದು ಮಾಡೋದು. ಏನೋ ರಾತ್ರಿ ಭಯಂಕರ ಶಪ್ಪ ಇರ್ಬೇಕು ಇರಬಾರ್ದು ಅನ್ನಂಗೆ ಆಗ್ಬಿಟ್ಟಿತ್ತು ನೋಡತ್ತಾಗ. ಹೆದರ್ಬೇಡ ಸುಮ್ಮನೆ. ಏನು ದೇವ್ಗಳ ಗೆಲ್ತಾವನ? ದೇವ್ರ ಇದ್ಮ್ಯಾಗ ಯಾವ ದೇವ್ಗಳು ಏನು ಮಾಡೋಕ್ಕಾಗಲ್ಲ, ಹೆದರ್ಬೇಡ. ಆ ವೆಂಕಟೇಶ್ ದೇವ್ ಹೋಗ್ಯಾನ್ಲಿ ಅವ. ಯಾವ ವೆಂಕಟೇಶ್ ದೇವಗೇನ? ಅಯ್ಯೋ ದೇವ್ರ, ಮೊನ್ನೆ ಕೆರಿ ವಂಡಿ ಮ್ಯಾಗ ನಾನು ಮುಸ್ತಫಾ ಸ್ವಲ್ಪ ರಾತ್ರಿ ಹೆಚ್ಚಿಗೆನೇ ಆಗಿತ್ತು, ಬರಾತಿದ್ವ್ಯಾ. ಆ ಕೆರಿ ವಂಡಿ ಮ್ಯಾಗ ಇವ್ ಮುಸ್ತಫಗೆ ಹೇಳಿದ್ನೇವ್ ಮರ ಸೈಡ್ಗೆ ಹೋಗುನ್ ಅಂತೇಳಿ ಹಿಂಗೆ ಒಮ್ಮೆ ಹಿಂಗೆ ಹೊಳಿಸ್ಕೊಂಡ್ಬಿಟ್ಟ ಗಾಡಿನ. ಅದು ಇದ್ರಿಗೆ ಬರೋ ಟ್ಯಾಕ್ಟ್ರಿಗೆ ಅಡ್ಡದಿಡ್ಡಿ ಆದಂಗೆ ಕೆರಿ ವಂಡಿ ಮೊದಲೇ ಆ ಕಡೆ ಈ ಕಡೆ ಏನು ಬ್ರಿಡ್ಜ್ ಇಲ್ಲ ಏನಿಲ್ಲ, ದೊಡ್ಡ ಕೆರಿ ತುಂಬಿತ್ತು. ಅದಕ್ಕೆ ಗಾಡಿ ಹೋಗತ್ಲೆ ಅದು ಟ್ಯಾಕ್ಟ್ರಿ ಗಾಲಿ ಉಳಿಬಿಡ್ತು, ಒಂದು ಗಾಲಿ ಇಳಿಯತ್ಲೆ ಪೂರ ಟ್ಯಾಕ್ಟ್ರಿನ ಹೊಳಿಬಿಡ್ತು. ಆ ಕೆರೆಯಾಗ ಯಾರ ವೆಂಕಟೇಶ ಕೆರೆ ಇದು ಏನದು ಟ್ಯಾಕ್ಟ್ರಿ ಸಮೇತ ಬಿದ್ದುಬಿಟ್ಟ. ನಾವು ಇವು ಏನು ಮಾಡೋದಪ್ಪ ಈಗ ಅನ್ನಂಗಾಗಿ ಮಂದಿ ಕರೆದ್ವಿ. ಅಲ್ಲಿ ಕೆರೆ ವಂಡಿ ಕಡೆ ಯಾವ ಮಂದಿ ಇರ್ಬೇಕು? ಯಾವ ಮಂದಿ ಇಲ್ಲ. ಏನು ಮಾಡಲ್ಲ ಅನಾರ ಅಲ್ಲಿಂದ ಓಡಿ ಬಂದು ಊರಾಗ ಕರಿಬೇಕಂದ್ವಿ. ಇವ್ ಮುಸ್ತಫ ಏನಂದ, ಬೇಡ ಯಾರನ್ನೂ ಕರೀದು, ಯಾಕಂದ್ರೆ ನಾವ ಏನೋ ಮಾಡೇವ ಅಂತ ತಿಳ್ಕೊಂಡು ಹಿಂದಾಗಡೆ ನಮ್ಮ ಮೇಲೆ ಎಲ್ಲರೂ ಬಂದ್ರೆ ಏನು ಮಾಡೋದು, ಬೇಡ ಸುಮ್ಮನಿರು ಅಂತೇಳಿ ಬಾಯ್ ಮಾಡತ್ತ. ಹಂಗಾಗಿ ಬಂದ್ಬಿಟ್ವಿ ಮರ ಆಯ್ತಾಗ. ಬೆಳಗ್ಗೆ ಎದ್ದು ನೋಡಿದ್ರೆ ಸತ್ತತಿ ಹೆಣ ಸಿಕ್ತು ಅಂತೇಳಿ ಅದು ವೆಂಕಟೇಶಂದು ಇದಾತಲ್ಲ, ಅದು ಆಗಿದ್ದು ನಮ್ಮಿಂದಾನೆ. ಏನು ಅದಕ್ಕೆ? ಅಯ್ಯೋ 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 ದೇವ್ರೆ, ಒಟ್ಟು ಒಂದು ಜೀವ ತಗೊಂಡ್ರಿ ಅನ್ನ. ನಾಚಿಕೆ ಆಗ್ಬೇಕ್ರಿ ನಿಮ್ಮ ಜನ್ಮಕ್ಕೆ. ಏನು ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ? ನಾನಲ್ಲ ಮರಯ್ಯ, ಮುಸ್ತಫ ಅವ ಮಾಡಿದ್ದು. ಇವ ಮಾಡಿದ್ದು ರಾತ್ರಿ ಕುಡ್ತಿ ಎಲ್ಲಾಡೋದು ಎಷ್ಟಾರ ತಗೊಂಡತ್ರಿ ನಿಮಗೆ? ಎಷ್ಟಾರ ತಗೊಂಡತ್ರಿ? ಅಯ್ಯೋ ದೇವ್ರೆ, ಎಷ್ಟು ಜನರು ಸಾವಿಗೆ ಕಾರಣ ಆಗ್ಬೇಕಂತ ಮಾಡಿರಿ ನೀವು? ಹೇಳ್ರಂಗಾರ ನೋಡೋಣ. ಅವಾಗ ನೋಡಿದ್ರೆ ಆ ಸರಸ್ವತಿನ ಕೊಂದ್ರಿ, ಈಗ ನೋಡಿದ್ರೆ ಈ ವೆಂಕಟೇಶ. ಅಯ್ಯೋ 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 ದೇವ್ರೆ, ಒಬ್ಬ ಮನುಷ್ಯ ಇಷ್ಟು ಮಂದಿನ ಕೊಲ್ಲಬಹುದು ಅಂತ ಅನ್ಕೊಳಕ್ಕಾಗಲ್ಲ ಬಿಡು. ಚೀ ನಾಚಿಕೆ ಆಗ್ಬೇಕಪ್ಪ ನಿಮಗೆ. ಅವಾಗ ಅಕ್ಕಿದೊಂಥರ ಆತ್ಮ ಕಾಡ್ತು. ಈಗ ಇವಂದು ಹೆಂಗ್ ಬಾಳೆ ಬದುಕು ನಾವು ಹೆಂಗ್ ಮಾಡ್ಬೇಕ್ರಿ? ಮಕ್ಕಳದವ್ರಿ ಸಣ್ಣವು. ಇವ ಏನು ಮಾಡಲ್ ಬಿಡ, ನಿಮ್ದೇನು ಕೇಳಿ ಇವಂಗ ಲಗ್ನ ಆಗ್ಬೇಕು ಅನ್ನೋದೈತಿ ತಲ್ಯಾಗ. ಅದಕ್ಕೆ ಆ ಹುಡುಗಿ ಮಯ್ಯ ಬಂದು ಕುಂತಾನ. ಯಾ ಹುಡುಗಿ ಮೈಯಾಗ? ಅದೇ ಅವ್ರ ಅತ್ತಿ ಮಗಳದಾಳಲ್ಲಕ್ಕಿ. ಅದೇ ಹುಡುಗಿ ಹೆಸರು ಏನಾಯ್ತು ಮರ ಹೆಸರುಗ ನಮ್ಗೆ ಗೊತ್ತಾಗೋದಿಲ್ಲ ತಗ. ಆ ಹುಡುಗಿ ಮೈಯಾಗ ಬಂದು ಕುಂತಾನ. ಲಗ್ನ ಹಾಕಿನ ಅಕ್ಕ ನಾನು ಹಾಕಿನ ಬೇಕು ಅಂತೇಳಿ ಲಗ್ನ ಮಾಡ್ಕೋತೇನೆ ಅಂತೇಳಿ ಕುಂತಾನ. ಅದು ಹೆಂಗಪ್ಪ ನಿನ್ನ ಜೋಡಿ ಲಗ್ನ ಮಾಡಕ್ಕಾಕೈತಿ? ಮಾಡೋಕ್ಕಾಗಲ್ಲ, ಬೇಡ ಅಂತ ಹೇಳಿದ್ರು ಕೇಳುವಲ್ಲ. ದೆವ್ವಾಗಿ ಬಂದು ಸುಖದ್ರಿ ಅಲ್ಲಿ ನಮ್ಮ ಅತ್ಗೆಮ್ಮನ ಅಲ್ಲೇ ಇದ್ಲು ನೋಡಿ, ಗಿರ್ಜಕತ್ಗೆಮ್ಮ ಕೇಳ್ಕೊ ಆಮೇಲೆ. ಏನಪ್ಪ ಹೋಲ್ ಬಿಡ್ರಿ. ಇಲ್ಲೋಡ, ಆ ಮುಸ್ತಫನ್ ಜೊತೆ ಸೇರೋದು ಬಿಡ್ರಿ. ಹೌದು, ಗಾಡಿ ತಗೊಂಡು ದೊಡ್ಡ ದುಡಿಮೆ ಮಾಡ್ತಾನೆ, ಬಕ್ಬರ್ ಬೀಳ್ತಾನೆ ಅಂದ್ರಲ್ಲ. ಏನಾಗ್ತದ ದುಡಿಮೆ ದೇವರ? ದುಡಿಯಕತ್ತೀನಲ್ಲ ಮತ್ತೆ ಒಂದಿನೂ ರೊಕ್ಕ ತಂದು ಕೈಯಾಗ ಕೊಡ್ಲೇ ಇಲ್ಲ. ಇಷ್ಟ ಆತು ಇಷ್ಟು ಬಿಡ್ತು ಅಂತ. ನೋಡ್ರಿ, ನಾ ಹೇಳ್ತಾ ಇದ್ದೀನಿ, ಅಂಗಡಿ ಇದು ಏನದ ಬಂಗಾರ ಒತ್ತಿ ಇಟ್ಟು ಪೂರ್ತಿ ಮಾಡಿರೋದು ಬಂಗಾರ ಒತ್ತಿ ಇಟ್ಟು. ಆ ಬಂಗಾರ ಒತ್ತಿ ಇಟ್ಟಿದ್ದು ನಮ್ಮ ಅವನು ಬಿಡಿಸ್ಬೇಕು, ನೆನಪಿರ್ಲಿ. ಏನ ಬಂಗಾರ ಬಿಡಿಸ್ಬೇಕು, ನೆನಪಿರ್ಲಿ. ಏನ ನಮ್ಮ ಅಪ್ಪಗೆ ವಿಚಾರ ಗೊತ್ತಾಯ್ತೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದೇ ಹೇಳ್ತಾ ಇದೀನಿ ಕೇಳ್ರಿ. ಮತ್ತೆ ಬಂಗಾರ ಬಿಡಿಸ್ಬೇಕು, ನೆನಪಿರ್ಲಿ. ಹೂನ ಮರಯ್ಯ ದೇವ್ರೆ, ಹೂ ಅಂತ ಹೇಳೇನಲ್ಲ ನಾನು. ಹೂ ಅಂತ ಹೇಳಿರಿ, ಆದ್ರೆ ಗಾಡಿ ಕೊಡ್ಸಿ ನಿಮ್ಗೊಂದು 15 ದಿನ ಆತ. ಇಷ್ಟು ದಿನದ ಮಟನು ನಿಮ್ಗೆ ಒಂದು ಲೋಡ್ ಕಳ್ಸಿಲ್ಲ ನೀವು. ಅಲ್ಲ ಕಳ್ಸೈತಿ, ಸುಮ್ಮನಿರು ನೀನು. ಏನ್ ಕಳ್ಸೈತಿ?
ನಿಂಗೆ ಏನು ರೊಕ್ಕ ತಂದು ಕೊಟ್ರೆ ಆತಿಲ್ಲ, ನಾನು ತಂದು ಕೊಡ್ತೇನೆ ಮರೆ, ದುಡಿತಾ ಇದೀನಿ. ಒಂದೆರಡು ದಿನ ಲೋಡ್ ಹೆಚ್ಚು ಕಮ್ಮಿ ಆಗಿರ್ತೈತಿ, ಕಳಿಸಿದಾಗ ಅವ್ರು ರೊಕ್ಕ ಕೊಡೋದು ಹೆಚ್ಚು ಕಮ್ಮಿ ಆಗಿರ್ತೈತಿ. ಹಂಗೆಲ್ಲದಕ್ಕೂ ಸಿಟ್ಟು ಆಗಬಾರ್ದು. ಸಿಟ್ಟು ಆಗುವಂಗೆ ಮಾಡ್ತೀರ್ರಿ ನೀವು. ನೋಡು, ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಮಾತ್ರ ನಾ ಸುಮ್ಮನಿರ ಮಗಳಲ್ಲ, ನಮ್ಮ ಅವ್ವನ್ ಬಂಗಾರ ಬಿಡಿಸ್ಬೇಕಲ್ಲೇ. ನಿಂದಿದೆ ನೋಡು ಬರೇ ಮನೆಗೆ ಬಂದ ತಕ್ಷಣ. ಮತ್ ಮನಿಗ್ ಬರ್ಲಾರ್ದೆ ಹೋಗ್ತೀರಿ? ಮನಿಗ್ ಬಂದ ತಕ್ಷಣ ಇದೆ ಅಂದ್ರೆ